ಸೊಲ್ಯೂಷನ್ಸ್. ನಂಬರ್ 1 ಹೇಳ್ರಿ ನೋಡಮ್ ಏನೇನು ಸೊಲ್ಯೂಷನ್ಸ್ ಇದಾವ ನಿಮ್ಮ ಹತ್ರ. ಏನ್ ಹೇಳ್ಬೇಕು ಸರ್ ಅಂದ್ರೆ taught as a syllabus from elementary education onwards. ಪ್ರಾಥಮಿಕ ಶಿಕ್ಷಣದಿಂದಲೇ ನೈತಿಕತೆಯನ್ನ ಪಠ್ಯಕ್ರಮವಾಗಿ ಬೋಧಿಸುವುದು. ಪ್ರಾಥಮಿಕ ಶಿಕ್ಷಣದ ಹಂತದಿಂದಲೇ ನೈತಿಕತೆಯನ್ನ ಪಠ್ಯಕ್ರಮದಲ್ಲಿ ಬೋಧಿಸುವುದು. ಈಗ 23-24 ವಯಸ್ಸಿಗೆ ಬಂದ್ಮೇಲೆ ಎಥಿಕ್ಸ್ ಕೇಳಕತ್ರಿ ಇಷ್ಟೆಲ್ಲ. ಅದೇ ನಾವು ಸಣ್ಣವರಿದ್ದಾಗೆ ಇಷ್ಟೆಲ್ಲ ಹೇಳಿ ಹೌದಿಲ್ರಿ, ಬುದ್ಧಿ ಹೇಳಿದ್ನಾದ್ರಿಗಿನ ಅಟ್ಲೀಸ್ಟ್ ನಾವೆಲ್ಲ ಇರ್ತಿದ್ವಿ ಹೌದಲ್ಲ. ಸ್ವಲ್ಪ ಲೇಟ್ ಆಗಿ ಗೊತ್ತಾಗ್ತಾ ಇದೆ ನಮಗೆ, ಹೌದಲ್ಲಪ್ಪ ಇದೇನಿದು ಇವೆಲ್ಲ ಹೊಸ ಶಬ್ದಗಳು ನಮಗೂ ಬಹಳ ಲೇಟ್ ಆಗಿ ಗೊತ್ತಾಯ್ತಿದ್ದು. ಆಮೇಲೆ ಜೀವನ ಅಂತ ಏನಂತ ಅರ್ಥ ಆಗೋದ್ರೊಳಗಾಗಿನೇ ಅರ್ಧ ಜೀವನ ಮುಗ್ದೋಗ್ಬಿಟ್ಟಿರ್ತಂತ. ಮಾಡ್ಲಾರ್ದವೆಲ್ಲ ಮಾಡಿಬಿಟ್ಟಿರ್ತಾನ. ಆಮೇಲೆ ಅನಿಸ್ತದ ಅದು ಮಾಡ್ಬಾರ್ದಿತ್ತು, ಇದು ಮಾಡ್ಬಾರ್ದಿತ್ತು, ಹಿಂಗಾಯ್ತು. ನೋಡ್ರಿ ತುಂಬಾ ಜನ ಮಾಡ್ತಿರ್ತಾರ, ನಾನ್ ಹಿಂಗ ಆಗ್ಬಿಟ್ಟದಪ್ಪ, ನಿಂದ ಹಂಗ ಆಗ್ಬಾರ್ದು, ನೀನನ್ನ ಮಾಡು. ನಮ್ ಜೀವನನೇ ಹಿಂಗ ನೋಡ್ರಿ, ಹಿಂಗಾಗದ. ನಾನ್ ಡಿಶ್ ಆಗ್ಬೇಕಂತ ಅನ್ಕೊಂಡಿದ್ದೆ, 3-4 ಅಟೆಂಪ್ಟ್ ಕೊಟ್ಟೆ, ಬೇರೆ ಬೇರೆಯವ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಓದಕ್ಕಾಗ್ಲಿಲ್ಲ, ಬಿಟ್ಬಿಟ್ಟೆ. ಈಗ ನನ್ನ ಮಗನ ಓದ್ಸಾಗಿದೆ. ಇದು ಏನಪ್ಪಾ ಅಂತಂದ್ರೆ ಎಥಿಕ್ಸ್ ಶುಡ್ ಬಿ ಟಾಟ್ ಆಸ್ ಅ ಸಿಲೆಬಸ್ ಫ್ರಮ್ ದಿ ಎಲಿಮೆಂಟರಿ ಎಜುಕೇಶನ್. ಸೆಕೆಂಡ್ ಒನ್ ಸ್ಟ್ರಿಂಜೆಂಟ್, ಓಕೆ, ಸ್ಟ್ರಿಕ್ಟ್ ಲಾಸ್, ಕಠಿಣವಾದ ಕಾನೂನುಗಳನ್ನು ರೂಪಿಸುವುದು. ಸ್ಟ್ರಿಂಜೆಂಟ್, ಓಕೆ, ಸ್ಟ್ರಿಂಜೆಂಟ್ ಲಾಸ್, ಕಠಿಣವಾದ ಕಾನೂನುಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. ಕಠಿಣವಾದ ಕಾನೂನುಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. ಇವತ್ತು ಕಠಿಣವಾದ ಕಾನೂನುಗಳು ಇದಾವೆ, ಇಲ್ಲ ಅಂತಲ್ಲ. ಆರ್ ದೇ ಇಂಪ್ಲಿಮೆಂಟಿಂಗ್ ಇನ್ ಎಫೆಕ್ಟಿವ್ ಮ್ಯಾನರ್? ಇದೆ, ಎಷ್ಟು ಕಾನೂನು ಇಲ್ಲ ಹೇಳ್ರಿ ಈ ದೇಶದಲ್ಲಿ, ಬಟ್ ದೇ ಆರ್ ನಾಟ್ ಇಂಪ್ಲಿಮೆಂಟೆಡ್ ಇನ್ ಎಫೆಕ್ಟಿವ್ ಮ್ಯಾನರ್. ಸೊ ದಟ್ ಈಸ್ ಆಲ್ಸೋ ಅನದರ್ ಥಿಂಗ್. ಸಿಟಿಜನ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನ್, ಜನ ಕೇಂದ್ರಿತ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರುವುದು. ಜನ ಕೇಂದ್ರಿತ ಆಡಳಿತ ವ್ಯವಸ್ಥೆ ಈಗಿರೋದೆಲ್ಲ ಅಫಿಷಿಯಲ್ ಸೆಂಟ್ರಿಕ್ ಇದೆ. ಸೊ ಸಿಟಿಜನ್ ಸೆಂಟ್ರಿಕ್. ದೆನ್ ಎಥಿಕಲ್ ಆಡಿಟ್, ನೈತಿಕವಾಗಿ ಲೆಕ್ಕ ಪರಿಶೋಧನೆ ಮಾಡೋದು. ನೈತಿಕ ಲೆಕ್ಕ ಪರಿಶೋಧನೆ ಈಗೇನದ ಓನ್ಲಿ ಮ್ಯಾಥಮೆಟಿಕಲ್ ಇದೆ ಅಷ್ಟೇ, ನೈತಿಕ ಲೆಕ್ಕ ಪರಿಶೋಧನೆ. ನೆಕ್ಸ್ಟ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಟು ಹಾನೆಸ್ಟ್ ಆಫೀಸರ್ಸ್. ಪ್ರಾಮಾಣಿಕ ಅಧಿಕಾರಿಗಳಿಗೆ ಬಹುಮಾನಗಳನ್ನ, ಪ್ರಶಸ್ತಿಗಳನ್ನ ಕೊಡುವುದು. ಹೌದಾ? ಸೊ ಪ್ರೊವೈಡಿಂಗ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಟು ದಿ ಹಾನೆಸ್ಟ್ ಆಫೀಸರ್ಸ್. ವೆನ್ ಯು ಪ್ರೊವೈಡ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಟು ದಿ ಹಾನೆಸ್ಟ್ ಆಫೀಸರ್ಸ್, ಪ್ರಾಮಾಣಿಕ ಅಧಿಕಾರಿಗಳಿಗೆ ಬಹುಮಾನಗಳನ್ನ, ಪ್ರಶಸ್ತಿಗಳನ್ನ ನೀಡುವುದು. It is going to motivate and inspire others, and the people who are corrupted, they'll also become non-corruptive by observing, okay, officer who got that award. By observing officer who got that award, okay, they'll be also inspired and motivated. Adrinda motivate agi, inspire agi ಮಾಡ್ತಾರೆ. Next, awards and rewards to honest officers. Next ನೋಡಿ, ಇದು ಏನಿದು? ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಸಬಲೀಕರಣ. ಲೋಕಾಯುಕ್ತ ಮತ್ತೆ ಲೋಕ್ಪಾಲ್, ಇಡಿ, ವೆರಿ ಗುಡ್, ಇಡಿ ಮತ್ತೆ ಸಿವಿಸಿ, ವೆರಿ ಗುಡ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ನೆಕ್ಸ್ಟ್ ಇಡಿ, ವೆರಿ ಗುಡ್, ಇಡಿ ಇದೆ ಅಲ್ಲ, ಇಡಿ ಇದೆ. ಮತ್ತೆ NIA ಬರಲ್ಲ, NIA ಕ್ರೈಮ್ ಇನ್ವೆಸ್ಟಿಗೇಷನ್, ಬಾಂಬ್ ಬ್ಲಾಸ್ಟ್ ಆದ್ರೆ ಬರ್ತಾರೆ. SIT is not SIT. SIT is a different crime. SIT is crime. Okay, special investigation team. Okay, next. And the SIT is not agency. ಯಾರು ಹೇಳಿದ್ರೆ ನಿಮ್ಗೆ ಏಜೆನ್ಸಿ ಅಂತ? ಸುಮ್ಮನೆ ಮಾಡೋದು. ಇಲ್ಲ ಏನಾದ್ರೂ ಹಗರಣ ನಡೀತಪ್ಪ ಅಂದ್ರೆ ಇಲ್ಲಿ ಒಂದು SIT ಹಾಕ್ತಾರೆ. ಹೌದಲ್ಲ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫೀಸರ್ ಇರ್ತಾನೆ SIT ಇದು. ನೋಡ್ರಿ ಇಲ್ಲೇನ SIT ಅಧಿಕಾರಿ ಅಂತಾರೆ. ನೆಕ್ಸ್ಟ್ ಇವನ್ನೆಲ್ಲ ಏನ್ ಮಾಡ್ಬೇಕು? ಸ್ಟ್ರೆಂತ್ ಏನ್ ಮಾಡ್ಬೇಕು? ಬಲ ತುಂಬಬೇಕು. CBI ನೋಡಿ ಪಂಜರದ ಗಿಳಿ ಅಂತ ಕರೀತಾರೆ. ಹೌದು? ವೈ ಇಟ್ ಇಸ್ ಕಾಲ್ಡ್ ಆಸ್ ಪಂಜರದ ಗಿಳಿ? ಅವ್ರು ಹೇಳ್ದಂಗೆ ಕೇಳ್ತಾರೆ,
ಪಂಜರದ ಗಿಳಿ, ಹೌದಾ? ರೈಟ್. ಮತ್ತೆ CBI ಅಂತ ಕರೀತಾರೆ, ACB ಅಂತ ಕರೀತಾರೆ. ಓಕೆ, ದಟ್ ಇಸ್ ಸ್ಟ್ರೆಂಥನಿಂಗ್ ಆಂಟಿ ಕರಪ್ಷನ್ ಏಜೆನ್ಸೀಸ್. ನೆಕ್ಸ್ಟ್, you know that maintaining transparency in recruitment and promotion. Maintaining ಅಂದ್ರೆ ಏನು? ನೇಮಕಾತಿ ಮತ್ತು ಬಡ್ತಿಯಲ್ಲಿ, ನೇಮಕಾತಿ ಮಾಡುವಾಗ, ಬಡ್ತಿ ನೀಡುವಾಗ ಪಾರದರ್ಶಕತೆಯನ್ನ ಕಾಪಾಡುವುದು, ಮೆರಿಟ್ ಬೇಸ್ಡ್ ಇರಬೇಕು. ನೀವು ದುಡ್ಡು ಕೊಟ್ಟವನ್ನೆಲ್ಲ ತಗೊಂಡು ಅಪಾಯಿಂಟ್ಮೆಂಟ್ ಮಾಡಿಬಿಟ್ರೆ ನಾಳೆ ಅವ್ನು ದುಡ್ಡು ಮಾಡ್ತಾನೆ, ಅವ್ನು ನಿಮ್ಮ ತೆಂಗ್ ಕೇಳ್ತಾನೆ, ಅವ್ನು ಯಾಕೆ ನೀತಿ ನಿಯತ್ ಅಂತ ಹೇಳಿ ಹೋಗ್ತಾನ. ಗೌರ್ಮೆಂಟ್ ಜಾಬ್ ವಿಲ್ ಬಿಕಮ್ ಎ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಮೇಂಟೈನಿಂಗ್ ಟ್ರಾನ್ಸ್ಪರೆನ್ಸಿ ಇನ್ ರಿಕ್ರೂಟ್ಮೆಂಟ್ ಅಂಡ್ ಪ್ರಮೋಷನ್. ನೇಮಕಾತಿ ಹಾಗೂ ಬಡ್ತಿಯಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು. ಕ್ಲಾಸ್ ಅಂತ ಕೇಳ್ಬೇಕು, ಹೌದಾ? ಇಲ್ಲಿ ಎಥಿಕ್ಸ್ ಅದೆಲ್ಲ ಇಲ್ಲಿ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಅಲ್ಲಿ ಕೂಡ ನಿಮಗೆ ಎಥಿಕ್ಸ್ ಇದೆ. ಹೆಂಗಿದೆ ಎಕ್ಸಾಮಿಗೆ ಎಥಿಕ್ಸ್ ಇದೆಯಲ್ಲ, ಟ್ರೈನಿಂಗ್ ಕೂಡ ಎಥಿಕ್ಸ್ ಇದೆ. ಅಲ್ಲಿ ಟ್ರೈನಿಂಗ್ಸ್, ಹೌದಾ? ಟೈಮ್ ಟು ಟೈಮ್ಗೆ ಏನಿದೆ ಎಲ್ಲ, ಕಾಲ ಕಾಲಕ್ಕೆ ಒಂದಿಷ್ಟು ತರಬೇತಿಗಳನ್ನ ಆರ್ಗನೈಸ್ ಮಾಡಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು, ಸಹಜವಾಗಿ ನಾವು ಮರಿತೀವಿ, ಮರ್ತು ಬಿಡ್ತೀವಿ. ನಾವು ಎಲ್ಲಿಂದ ಬಂದಿವಿ, ಯಾಕೆ ಬಂದಿವಿ, ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕಾಗಿತ್ತು ಎಲ್ಲಾನು ಮರಿತೀವಿ. ಅದಕ್ಕೆ ಅವಾಗ ಎಚ್ಚರಗೊಳಿಸಕ್ಕೆ ಇಂಥ ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡ್ಬೇಕು. ಅಟೆಂಡ್ ಮಾಡಿದಾಗ ಏನಾಗುತ್ತೆ? ದೀಸ್ ಆರ್ ಗೋಯಿಂಗ್ ಟು ಎನ್ಲೈಟ್ ಅಸ್, ದೀಸ್ ಆರ್ ಗೋಯಿಂಗ್ ಟು ಮೋಟಿವೇಟ್ ಅಸ್, ಇನ್ಸ್ಪೈರ್ ಅಸ್. ಓಕೆ, ದಟ್ ಇಸ್ ದ ಥಿಂಗ್. ಓಕೆ, ದೀಸ್ ಆರ್ ದ ಸೊಲ್ಯೂಷನ್ಸ್. ಯು ಕ್ಯಾನ್ ರೈಟ್ ಡೌನ್. ಇನ್ನೂ ಒಂದು 10 ಸೊಲ್ಯೂಷನ್ಸ್ ನಾವು ಬರೀಬಹುದು ಇಲ್ಲಿ. ಏನಂತ ಬರೀಬಹುದು? ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಂತ ಹೇಳ್ಬೋದು, ಚುನಾವಣಾ ಸುಧಾರಣೆಗಳಾಗಬೇಕು, ಹೌದಲ್ರಿ? ರಿಸರ್ವೇಶನ್ ಇದೆಯಲ್ಲ, ಅದರಲ್ಲಿ ಕ್ರಿಮಿ ಲೇಯರ್ ಬರಬೇಕು, ಹೌದಾ? ಮತ್ತೊಂದು ವಿ ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಥಿಂಗ್ಸ್, ವಿ ಕ್ಯಾನ್ ಹ್ಯಾಡ್ ಯಾ ಬೇರೆ ಬೇರೆ ವಿಚಾರಗಳನ್ನ ನಾವು ನೋಡ್ಬೋದು. ಆಮೇಲೆ ರಾಜಕಾರಣಿಗಳು ಕೆಲವರೆಲ್ಲ ಎಜುಕೇಟೆಡ್ ಬರ್ಬೇಕಂತ ಹೇಳ್ತಾರೆ, ಅನ್ಎಜುಕೇಟೆಡ್ ರಾಜಕಾರಣಿಗಳು ಹೋಗ್ಬೇಕಂತಾರೆ. ಅದು ಭ್ರಷ್ಟಾಚಾರಕ್ಕ ಅನ್ಎಜುಕೇಶನ್ಗೆ ಏನ್ ಸಂಬಂಧ ಇಲ್ಲ ನೋಡ್ರಿ, ಯಾರು ಬೇಕಾದ್ರೂ ಮಾಡ್ಬೋದು ಇವಾಗ. Educated politician is more corrupted than uneducated politician because he knows more ways. But at least the candidate should be able to understand the policy which is made by the government. He should be able to read and understand the concept, what is there. ಹೌದಲ್ರಿ? ಅದನ್ನ ನಾವು ನೋಡೋಣ. These are the things we can find out here. This is what related to probity in governance. ಇದರಲ್ಲಿ ಪ್ರಶ್ನೆ ಏನ್ ಬರ್ತದೆ? ಈಗ ಕೇಳ್ತಾನೆ ಪ್ರಶ್ನೆ, ಏನ್ ಕೇಳ್ತಾನೆ? What do you understand by probity in governance? Based on your understanding of the term, suggests measures for ensuring probity in governance. Here we should not write down. ಇಲ್ಲಿ ನಾವು ಇದನ್ನ ಬರಿಬಾರದು. ಯಾವುದು? ಅಲ್ಲಿರುವಂತ ಚಾಲೆಂಜಸ್ ಅನ್ನ ನಾವು ಬರಿಬಾರದು. ಡೈರೆಕ್ಟ್ ಆಗಿ ಎನ್ಶೂರಿಂಗ್ ಮೆಜರ್ಸ್, ಸೊಲ್ಯೂಷನ್ಸ್. ಅಂದ್ರೆ ಸರ್ಕಾರದಲ್ಲಿ ಇವತ್ತು ಸತ್ಯಸಂಧತೆಯನ್ನ ಆಡಳಿತದಲ್ಲಿ ತರಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಅಂತ ಕೇಳಿದಾನೆ. ಸತ್ಯಸಂಧತೆ ಬರಬೇಕು ಅಂತಂದ್ರೆ ಸ್ಟ್ರಿಂಜೆಂಟ್ ಆಕ್ಷನ್ ನೋಡಿ, ಸ್ಟ್ರಿಂಜೆಂಟ್ ಲಾಸ್ ಶುಡ್ ಬಿ ಮೇಡ್, ರಿವಾರ್ಡ್ಸ್ ಅಂಡ್ ಅವಾರ್ಡ್ಸ್ ಟು ದಿ ಆಫೀಸರ್ಸ್, ಎಥಿಕ್ಸ್ ಶುಡ್ ಬಿ ಅ ಪಾರ್ಟ್ ಆಫ್ ಸಿಲೆಬಸ್. ಸೊ ವಿ ಹ್ಯಾವ್ ಟು ಎಜುಕೇಶನ್ ಇರಬೇಕು, ಫ್ರೇಮಿಂಗ್ ಎಫೆಕ್ಟಿವ್ ಲಾಸ್, ರೆಗ್ಯುಲೇಷನ್ಸ್, ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಮಾಡಬೇಕು, ಹೌದಲ್ರಿ? ಅವಾರ್ಡ್ ಅಂಡ್ ರಿವಾರ್ಡ್ ಅನ್ನ ಕೊಡಬೇಕು. ಆಮೇಲೆ ಕಾನೂನು ವಿಳಂಬದ ಡೆಲಿವರಿ ಆಗಬಾರದು. ಅಂದ್ರೆ ಕೋರ್ಟ್ ಅಲ್ಲಿ ಇರುವಂತ ಕೇಸ್ಗಳು ಬಹಳ ಬೇಗ ವಿಲೇವಾರಿ ಆಗ್ಬೇಕು, ದಟ್ ಈಸ್ ಕಾಲ್ಡ್ ಅಸ್. ಅದು ಅಂದ್ರೆ ನಾವ್ ಏನಂತ ಹೇಳ್ತೀವಿ ಅದನ್ನ, ಕೇಸ್ ವಿಲೇವರಿ ಅಂತಂದ್ರೆ ಏನು? ಅಲ್ಲಿ ಕ್ಲಿಯರೆನ್ಸ್ ಆಫ್ ದ ಕೇಸಸ್ ಇಮಿಡಿಯೇಟ್ಲಿ, ಸ್ವಲ್ಪ ಬೇಗ ಆದ ನಂತರಗಿನ ಮತ್ತಷ್ಟು ಒಳ್ಳೇದು. ಸೊ ಈ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಬರಿಬಹುದು. 150 ಶಬ್ದಕ್ಕೆ ಕೇಳಿದಾನೆ. ಮೀನಿಂಗ್ ಆಫ್ ದಟ್ probity public life means upholding the highest standards of behavior, displaying the ethics, displaying social and economic justice can be delivered in society. Probity in a public life, displaying the values of ಇಲ್ಲಿದೆ ಸೆಲ್ಫ್ಲೆಸ್ನೆಸ್, ಆನೆಸ್ಟಿ, ಅಕೌಂಟಬಿಲಿಟಿ, ಲೀಡರ್ಶಿಪ್, ಇದನ್ನೆಲ್ಲವನ್ನ ಡಿಸ್ಪ್ಲೇ ಮಾಡ್ತಕ್ಕಂಥದ್ದು, ಅವುಗಳನ್ನೆಲ್ಲ ಪ್ರದರ್ಶನ ಮಾಡ್ತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು. ದ ಡಿಫಿಕಲ್ಟೀಸ್, ಚಾಲೆಂಜಸ್, ಡಿಫಿಕಲ್ಟೀಸ್ ಏನು ಅವಶ್ಯಕತೆ ಇಲ್ಲ. ದೆನ್ ವಿ ಕ್ಯಾನ್ ರೈಟ್ ಡೌನ್ ಡೈರೆಕ್ಟ್ಲಿ ಚಾಲೆಂಜಸ್. ಇದನ್ನ ನಾವು ನೋಡ್ತೀವಿ. ದೆನ್ ಇದಲ್ಲದೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿ ಟರ್ಮ್ಸ್ ಆಫ್ ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಅಂಡ್ ಎಥಿಕಲ್ ಗವರ್ನೆನ್ಸ್ ಅಂತಿದೆ. ವಾಟ್ ಇಸ್ ಗುಡ್ ಗವರ್ನೆನ್ಸ್, ವಾಟ್ ಇಸ್ ಗವರ್ನೆನ್ಸ್ ಅಂಡ್ ವಾಟ್ ಇಸ್ ಎಥಿಕಲ್ ಗವರ್ನೆನ್ಸ್? ಗವರ್ನೆನ್ಸ್ ಇಸ್ ಆಡಳಿತ, ಗುಡ್ ಗವರ್ನೆನ್ಸ್ ಉತ್ತಮ ಆಡಳಿತ, ಎಥಿಕಲ್ ಗವರ್ನೆನ್ಸ್ ನೈತಿಕ ಆಡಳಿತ. ಆಡಳಿತ ಅಂದ್ರೆ ಏನು? ಉತ್ತಮ ಆಡಳಿತ ಅಂದ್ರೆ ಏನು? ನೈತಿಕ ಆಡಳಿತ ಅಂದ್ರೆ ಏನು? ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸೋದು ಗವರ್ನೆನ್ಸ್, ನಿಯಮಗಳಿಗೆ ತಕ್ಕಂತೆ ನಡೆಯೋದು ಗುಡ್ ಗವರ್ನೆನ್ಸ್. ನಿಯಮಗಳ ಆಚೆ ಮೀರಿ ಸೋಷಿಯಲ್ ಜಸ್ಟಿಸು ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು, ಅದನ್ನೆಲ್ಲ ಪರಿಗಣಿಸಿ ನೀವು ಕೆಲಸ ಮಾಡೋದಿದೆಯಲ್ಲ, ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಗವರ್ನೆನ್ಸ್, ಗುಡ್ ಗವರ್ನೆನ್ಸ್, ಎಥಿಕಲ್ ಗವರ್ನೆನ್ಸ್. ಫಾರ್ ಎಕ್ಸಾಂಪಲ್, ಒಬ್ಬ DC ಆದಂತವನು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಫಂಡ್ ಕೊಡ್ತಕ್ಕಂಥದ್ದು ಗವರ್ನೆನ್ಸ್. ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡಬೇಕು, ಈ ಒಂದು ನಿಯಮಗಳ ಅಡಿಯಲ್ಲಿ ಅದನ್ನ ಯುಟಿಲೈಸ್ ಮಾಡ್ಬೇಕಂತೇಳಿ ನಿಯಮಗಳನ್ನ ಮಾಡ್ತಕ್ಕಂಥದ್ದು ಗುಡ್ ಗವರ್ನೆನ್ಸ್.
ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮುಗಿದ ನಂತರ ಇಷ್ಟು ಖರ್ಚಾಗಿದೆ, ಇಂತಿಂತ ರೀತಿಯಲ್ಲಿ ಇದಾಗಿದೆ, ಇದಕ್ಕೆ ಇಷ್ಟು ಅಂತೇಳಿ ಅದು ಲೆಕ್ಕವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಈಗ ಎಕ್ಸಾಂಪಲ್, ನಿಮಗೆ ಸರ್ಕಾರಿ ಬಸ್ ಬುಕ್ ಮಾಡ್ತಾರೆ. ಬಸ್ ಬುಕ್ ಮಾಡಿದ ಮೇಲೆ ನಿಮಗೆ ಮೆಸೇಜ್ ಬರ್ತದೆ, ಹೌದಲ್ರಿ? AC ಬಸ್ ಬುಕ್ ಮಾಡಿದ್ರಿ, ಮೆಸೇಜ್ ಬಂತು, ದಿಸ್ ಗವರ್ನೆನ್ಸ್. ನೀವು ಹೋದಾಗ ಬಸ್ ಅಲ್ಲಿ ಏನದ, AC ಬಸ್ ಅಲ್ಲಿ AC ಇದೆ, ಹೌದಾ, ಸೀಟ್ಗಳು ಚೆನ್ನಾಗಿದಾವ, ಎಲ್ಲ ಚೆನ್ನಾಗಿದೆ, ದಟ್ ಈಸ್ ಗುಡ್ ಗವರ್ನೆನ್ಸ್. ಒಂದು ವೇಳೆ ಸೀಟ್ಗಳು ಚೆನ್ನಾಗಿರ್ಲಿಲ್ಲ, ಹೌದಾ, ಸೊಳ್ಳೆಗಳಿದ್ವು, ತಿಗಣೆಗಳಿದ್ವು ಬಸ್ ಅಲ್ಲಿ, ಹೌದಾ, ದಟ್ ಈಸ್ ನಾಟ್ ಎಥಿಕಲ್ ಗವರ್ನೆನ್ಸ್. ನಿಮ್ ಬಸ್ಸು ಅವತ್ತು ಕ್ಯಾನ್ಸಲ್ ಆಯ್ತು, ಬೇರೆ ಬಸ್ಸನ್ನ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಫೋನ್ ಮಾಡಿ ಹೇಳಿ 1 ತಾಸು ಲೇಟ್ ಆದ್ರೂ ಬೇರೆ ಬಸ್ಸನ್ನ ಕೊಟ್ಟು ನಿಮಗೆ ವೇಟ್ ಮಾಡಿದಕ್ಕಾಗಿ ನಿಮ್ಗೆ ಒಂದಿಷ್ಟು ಸ್ನಾಕ್ಸ್ ಕೊಟ್ಟು ನಿಮ್ಮನ್ನ ಮೇಡದ, ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಫ್ಲೈಟ್ ಹಂಗೆ ಮಾಡ್ತಾರೆ ನೋಡಿ, ಫ್ಲೈಟ್ ಏನಾದ್ರು 3 ತಾಸು ಡಿಲೇ ಆಗ್ತಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರೇ ಸ್ನಾಕ್ಸ್ ಕೊಡ್ತಾರೆ, ವೇಟ್ ಮಾಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಲಾಂಚ್ ಅಲ್ಲಿ ನೀವು ಇದ್ದು ವೇಟ್ ಮಾಡ್ರಿ, ಬೇರೆ ಫ್ಲೈಟ್ ಅನ್ನು ಅರೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಎಥಿಕಲ್ ಗವರ್ನೆನ್ಸ್ ಓಕೆ, ಗುಡ್. ನೋಡಿ ಈಗ ಲಿಸನ್, ನಾನು ನಿಮಗೆ ಪ್ರಶ್ನೆ ಕೊಟ್ಟಿದ್ದೆ, ನೀವು ಆನ್ಸರ್ ಬರೆಯೋದಿದೆಯಲ್ಲ, ಅದು ಗವರ್ನೆನ್ಸ್. ಆನ್ಸರ್ನ ನೀವು ಚೆನ್ನಾಗಿ ಬರ್ಕೊಂಡು ನೀವೇ ತಂದು ಕೊಡೋದಿದೆಯಲ್ಲ, ಏನದು? ಗುಡ್ ಗವರ್ನೆನ್ಸ್. ನಾನು ಕೇಳಿದಾಗ ತಂದು ನೋಡಿ, ನಾನು ಕೇಳೋದು ಇದೆಯಲ್ಲ, ನಾನು ಕೇಳೋ ತನಕ ತಂದು ಕೊಡ್ಲಾರ್ದಂಗೆ ಇರೋದಿದೆಯಲ್ಲ, ದಟ್ ಇಸ್ ಅನ್ಎಥಿಕಲ್ ಗವರ್ನೆನ್ಸ್. ಅನ್ಎಥಿಕಲ್ ಗವರ್ನೆನ್ಸ್ ಅಂದ್ರೆ, ಸಿ ಥಿಂಗ್ ಇಸ್ ದಟ್ ಇಲ್ಲಿ ಜನ ಕೇಳೋದಕ್ಕಿಂತ ಮುಂಚೆನೆ ನಾವು ನ್ಯಾಯದಾನ ಮಾಡಿದೀವಿ ಅನ್ನೋದು ಜನರಿಗೆ ಗೊತ್ತಾಗ್ಬೇಕಂತೇಳಿ ನಾವು ಮಾಡೋದಿದೆಯಲ್ಲ, ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಜನರ ಡಿಮ್ಯಾಂಡ್ಗಳು ಏನಿದಾವ, ಅವ್ರ ಮನಸ್ಸಿನಲ್ಲಿ ಏನ್ ಭಾವನೆಗಳಿದಾವ, ಅದನ್ನ ಫುಲ್ಫಿಲ್ ಮಾಡೋದಿದೆಯಲ್ಲ, ದಟ್ ಈಸ್ ಎಥಿಕಲ್ ಗವರ್ನೆನ್ಸ್. ಓಕೆ, ಡನ್. ಇದು ನಿಮ್ಗೆ ಗೊತ್ತಿರಲಿ.